ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 902ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೊಟೊರೋಲಾ ಕಂಪ್ನಿಯವರು ರೀಸೆಂಟ್ ಆಗಿ ಮೋಟೋ ಎಡ್ಜ್ 50 Pro ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ನ ಲಾಂಚ್ ಮಾಡಿದ್ರು. ಇವಾಗ ಅದೇ ಮೊಬೈಲಲ್ಲಿ ಒಂದು ಹೊಸ ಕಲರ್ನ ಲಾಂಚ್ ಮಾಡಿದ್ದಾರೆ, ವೆನಿಲಾ ಕ್ರೀಮ್ ಕಲರ್ ಅಂತೇಳಿ. ನೋಡೋದಕ್ಕೆ ಒಂದು ಸ್ವಲ್ಪ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಬಂದ್ಬಿಟ್ಟು ವೈಟ್ ಕಲರ್ ಅನ್ಬಾಕ್ಸ್ ಮಾಡಿದ್ದೆ, ಇದು ಬಂದ್ಬಿಟ್ಟು ಕ್ರೀಮ್ ಕಲರ್. ನಿಮಗೆ ಕ್ರೀಮ್ ಕಲರ್ ಬೇಕು ಅಂದ್ರೆ ಕ್ರೀಮ್ ಕಲರ್ ತಗೋಬಹುದು, ಇಲ್ಲ ವೈಟ್ ಬೇಕು ಅಂದ್ರೆ ವೈಟ್ ತಗೋಬಹುದು. ವೈಟ್ ನಿಮಗೆ ಒಂದು ಸ್ವಲ್ಪ ವುಡ್ ಫಿನಿಶ್ ಆದ್ರೆ ಇರುತ್ತೆ, ಅದೊಂದು ಡಿಫ್ರೆಂಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಅದು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಫೀಲು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಯಾರಾದ್ರೂ ಮೋಟೋ ಎಡ್ಜ್ 50 Pro ಈ ಒಂದು ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಹೊಸ ಕಲರ್ನು ಕೂಡ ಆಡ್ ಮಾಡಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಮೊಬೈಲ್ ನ ತಗೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಪಿಕ್ಸೆಲ್ ವಾಚ್ 3 ಈ ವಾಚ್ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಡಿಸೈನ್ ಅನ್ನೋದು ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೇಜರ್ ಆಗಿ ಇವ್ರು ಏನ್ ಚೇಂಜಸ್ ಮಾಡ್ತಾ ಇಲ್ಲ, ಆದ್ರೂ ನನಗೆ ಪಿಕ್ಸೆಲ್ ವಾಚಸ್ ಅಂದ್ರೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಮಾತ್ರ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಆ ಡಿಸ್ಪ್ಲೇ ನೋಡಬಹುದು, ಕಂಪ್ಲೀಟ್ ಆಗಿ ನಮಗೆ ಕರ್ವ್ ತಿರುಗಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇಂಟರ್ಫೇಸ್, OS ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ಒಂದು ವಾಚ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಆಗಸ್ಟ್ 13ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಅದೇ ದಿನ ನಮಗೆ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಕೂಡ ಲಾಂಚ್ ಆಗುತ್ತೆ. ಅದೇ ಲಾಂಚ್ ಇವೆಂಟ್ ಅಲ್ಲಿ ಈ ವಾಚ್ ನು ಕೂಡ ಲಾಂಚ್ ಮಾಡ್ತಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಲಾಸ್ಟ್ ಇಯರ್ ವಾಚ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ವಾಚ್ ಅಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ, ಇನ್ನ ಬರ್ತಾ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೆಟಾ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಹೊಸ AI ಟೂಲ್ ನ ಲಾಂಚ್ ಮಾಡಿದ್ದಾರೆ, ಮೆಟಾ 3D Gen ಅಂತೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಪ್ರಾಂಪ್ಟ್, ಏನಾದ್ರೂ ಒಂದು ಕಮಾಂಡ್ ಕೊಟ್ಟಿದ್ದೀರಾ ಅಂದ್ರೆ ಅದನ್ನ ಇದು 3D ಮಾಡೆಲ್ ಆಗಿ ಕೊಡುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಿಮಗೆ 3D ಮಾಡೆಲ್ಸ್ ಆದ್ರೆ ಕೊಡುತ್ತೆ. ಇವಾಗ ನಿಮಗೆ ಲಯನ್ ಗೆ ಸಂಬಂಧಪಟ್ಟ 3D ಮಾಡೆಲ್ ಬೇಕು, ಲಯನ್ ಅಂತ ಕೊಟ್ಟಿದ್ದೀರಾ ಅಂದ್ರೆ ಅದ್ರ 3D ಮಾಡೆಲ್ ಕೊಡುತ್ತೆ. ರೋಬೋಟ್ ಅಂತ ಕೊಟ್ಟಿದ್ದೀರಾ ಅಂದ್ರೆ ರೋಬೋಟ್ 3D ಮಾಡೆಲ್ ಕೊಡುತ್ತೆ. ಸೊ ಈ ರೀತಿಯಾಗಿ ನೀವೇನಾದ್ರೂ ಒಂದು ವರ್ಕ್ ಮಾಡ್ಬೇಕಾದ್ರೆ ಆ ಒಂದು ಸ್ಪೆಸಿಫಿಕ್ ಆಗಿ ನಿಮಗೊಂದು 3D ಮಾಡೆಲ್ ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಜಸ್ಟ್ ನೀವು ಪ್ರಾಂಪ್ಟ್ ಕೊಟ್ರೆ ಸಾಕು, 3D ಮಾಡೆಲ್ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೇರಳ ಗವರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಆಪ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಆಪ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂತ ಆಪ್ ಯಾವ್ದಪ್ಪ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವೇನಾದ್ರೂ ಕಾರ್ ಇಲ್ಲ ಅಂದ್ರೆ ಬೈಕ್ ತಗೊಂಡೋದಾಗ ಹೊರಗಡೆ ಇವಾಗ ಸುತ್ತಾಡೋಣ ಅಂತ ಹೋದಾಗ ಪಾರ್ಕಿಂಗ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಸಮಸ್ಯೆ ಇರುತ್ತೆ. ಎಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ತಗೊಂಡೋಗ್ಬಿಟ್ಟು ನಾವು ಪಾರ್ಕ್ ಮಾಡ್ಬಿಡ್ತೀವಿ. ಇವಾಗ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಾಬ್ಲಮ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಒಂದು ಆಪ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಆಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನಾನು ಹೊರಗೆ ಹೋಗ್ತಿದ್ದೀನಿ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಏರಿಯಾಗೆ ನಾನು ಹೋಗ್ತಾ ಇದ್ದೀನಿ, ಆ ಏರಿಯಾದಲ್ಲಿ ಎಲ್ಲೆಲ್ಲಿ ಸ್ಪೇಸ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ ಅಲ್ಲಿ ತೋರಿಸುತ್ತೆ. ನಾನು ಹೋಗೋದಕ್ಕಿಂತ ಮುಂಚೆನೆ ಅಲ್ಲಿ ಬುಕ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಯಾರು ಕೂಡ ಪಾರ್ಕ್ ಮಾಡೋದಿಲ್ಲ. ನಾನು ಹೋಗ್ಬಿಟ್ಟು ಈಸಿಯಾಗಿ ಅಲ್ಲಿ ನಾನಾದ್ರೆ ಪಾರ್ಕ್ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ಆಪ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಪ್ರತಿ ಕಡೆನೂ ಕೂಡ CCTV ಕ್ಯಾಮ್ರಾಸ್ ಅನ್ನೋದು ಇರುತ್ತೆ. ನೀವೇನಾದ್ರೂ ಬೇರೆ ಕಡೆ ಪಾರ್ಕ್ ಮಾಡಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ ಕಾರ್ ಮೇಲೆ ಫೈನ್ ಆದ್ರೆ ಬೀಳುತ್ತೆ. ಈ ರೀತಿಯಾಗಿ ಈ ಒಂದು ಆಪ್ ಬಂತು ಅಂದ್ರೆ ತುಂಬಾ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇರಳ ಗವರ್ಮೆಂಟ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಆಪ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರತಿ ಸ್ಟೇಟ್ ಅವರು ಕೂಡ ಈ ಒಂದು ಆಪ್ ತಂದ್ರೆ ತುಂಬಾನೇ ಯೂಸ್ ಆಗುತ್ತೆ. ಅದರಲ್ಲೂ ಕೂಡ ಸ್ಪೆಷಲಿ ನಮಗೆ ಬೆಂಗಳೂರಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ಪಾರ್ಕಿಂಗ್ ಗೆ ಜಾಗನೇ ಸಿಗೋದಿಲ್ಲ, ಮಿನಿಮಮ್ ಒಂದ್ 2-3 ಕಿಲೋಮೀಟರ್ ನಾವು ಮುಂದಕ್ಕೆ ಹೋಗ್ಬೇಕು. ಅಲ್ಲೆಲ್ಲಾದ್ರೂ ಸ್ಪೇಸ್ ಸಿಕ್ಕಿದ್ರೆ ಅಲ್ಲಿ ನಾವು ಪಾರ್ಕ್ ಮಾಡ್ಬೇಕಾಗತ್ತೆ. ಈ ತರ ಆಪ್ ಬಂತು ಅಂದ್ರೆ ಮುಂಚೆನೆ ನಾವು ಆ ಒಂದು ಸ್ಪೇಸ್ ನ ಬುಕ್ ಮಾಡಿ ಇಟ್ಕೋಬಹುದು, ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಪಾರ್ಕ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಇವ್ರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿದಾದ್ಮೇಲೆ ನಿಜ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಯಾವ ಕಾರ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಗೊತ್ತಾ? ಮಹೀಂದ್ರ ಹಾಗೆ ಬಂದ್ಬಿಟ್ಟು ಟಾಟಾ, ಈ ಎರಡು ಕಂಪ್ನಿ ಕಾರ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 4 ಕಾರ್ ಸೇಲ್ ಆಯ್ತು ಅಂದ್ರೆ ಅದರಲ್ಲಿ ಒಂದು ಟಾಟಾ ಕಂಪ್ನಿದಾದ್ರೂ ಆಗಿರುತ್ತೆ, ಇಲ್ಲ ಅಂದ್ರೆ ಮಹೀಂದ್ರ ಕಂಪ್ನಿದಾದ್ರೂ ಆಗಿರುತ್ತೆ. ಇವರಿಬ್ಬರದು ಕೂಡ ಕಂಬೈನ್ಡ್ ಶೇರ್ ನೋಡ್ಕೊಂಡ್ರೆ 24.5% ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 24% ಮಾರ್ಕೆಟ್ ಶೇರ್ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಕಾರ್ ಬ್ರಾಂಡ್ಸ್ ಇದೆ, ಅಷ್ಟರಲ್ಲಿ 25% ವರೆಗೂ ಈ ಎರಡು ಕಂಪ್ನಿಯವರೇ ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇನ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಲೆವೆಲ್ ಅಲ್ಲಿ ಈ ಒಂದು ಕಾರ್ಸ್ ಸೇಲ್ ಆಗ್ತಿದೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ಟ್ಯಾಟೂ ಹಾಕಿಸ್ಕೊಂತಿದ್ದೀರಾ, ಹಾಗಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಈ ಒಂದು ಟ್ಯಾಟೂಸ್ ನ ಹಾಕಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಸ್ವೀಡನ್ ದೇಶದಲ್ಲಿ ಟ್ಯಾಟೂಸ್ ಮೇಲೆ ಒಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಾದ್ಮೇಲೆ ಒಂದು ರಿಪೋರ್ಟ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ರಿಲೀಸ್ ಆದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವರು ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂದ್ರೆ, ಇವಾಗಲೇ ಟ್ಯಾಟೂಸ್ ಹಾಕಿಸ್ಕೊಂಡಿರ್ತಾರಲ್ಲ, ಅದರಲ್ಲಿ 5,000 ಜನನ ಪಿಕ್ ಮಾಡಿಬಿಟ್ಟು ಈ ಒಂದು ಸರ್ವೆ ಮಾಡಿದ್ದಾರೆ. ಈ ಸರ್ವೆಯಲ್ಲಿ
ಗೊತ್ತಾಗಿರೋದೇನು ಅಂದ್ರೆ 21% ಜನ ಲಿಂಫೋಮಾ ಕ್ಯಾನ್ಸರ್ ಇಂದ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಏನ್ ಬ್ರೋ ಇದು ಲಿಂಫೋಮಾ ಕ್ಯಾನ್ಸರ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಟ್ಯಾಟೂ ಯಾವ ರೀತಿ ಆಗ್ತಾರೆ, ನಮಗೆ ಒಂದು ಸ್ವಲ್ಪ ನೀಡಲ್ಸ್ ಆದ್ರೆ ಇರುತ್ತೆ, ಆ ಒಂದು ನೀಡಲ್ಸ್ಗೆ ಹಿಂಗ್ ಟಚ್ ಮಾಡ್ತಾ ನಮಗೆ ಟ್ಯಾಟೂಸ್ ಆದ್ರೆ ಹಾಕ್ತಾರೆ. ಈ ಒಂದು ನೀಡಲ್ಸ್ ಇಂದ ಏನಾಗುತ್ತೆ ಅಂದ್ರೆ ಒಳಗಡೆ ನಮಗೆ ಲಿಂಫ್ ನೋಟ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ಒಂದು ನೋಟ್ಸ್ ಏನ್ ಮಾಡುತ್ತೆ ಅಂದ್ರೆ ಒಂದ್ ರೀತಿ ಆಂಟಿಬಯೋಟಿಕ್ ತರ ವರ್ಕ್ ಆಗುತ್ತೆ. ಏನಾದ್ರೂ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಆ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಈ ಒಂದು ನೋಟ್ಸ್ ಆದ್ರೆ ನೋಡ್ಕೊಳುತ್ತೆ. ಇವಾಗ ಟ್ಯಾಟೂ ಹಾಕ್ಬೇಕಾದ್ರೆ ನಮಗೆ ಆ ಸೂಜಿ ಏನಿರುತ್ತಲ್ಲ ಅದು ಟಚ್ ಮಾಡಿ 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 ಆ ಲಿಂಫ್ ನೋಟ್ಸ್ ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ರೈಟ್ ಸೈಡ್ ಅಲ್ಲಿ ಇರೋದು ಬಂದ್ಬಿಟ್ಟು ಟ್ಯಾಟೂ ಹಾಕಿಸ್ಕೊಂಡಿರೋದಿಲ್ಲ, ಅವ್ರ ಬಾಡಿಯಲ್ಲಿ ಈ ರೀತಿಯಾಗಿ ಲಿಂಫ್ ನೋಟ್ಸ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ನಿಮಗೆ ಕಲರ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ, ಒಂದು ರೀತಿ ರೆಡ್ಡಿಶ್ ಬ್ಲಾಕಿಶ್ ಆದ್ರೆ ಆಗಿದೆ. ಇದು ಬಂದ್ಬಿಟ್ಟು ಯಾರು ಟ್ಯಾಟೂ ಹಾಕಿಸ್ಕೊಂಡಿರ್ತಾರಲ್ಲ ಅವರಿಗೆ ಈ ಒಂದು ಲಿಂಫ್ ನೋಟ್ಸ್ ಅನ್ನೋದು ಈ ಕಲರ್ ಆಗಿ ಟರ್ನ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಲಿಂಫ್ ನೋಟ್ಸ್ ಕೆಲಸ ಮಾಡೋದೇ ಬಿಟ್ಬಿಡುತ್ತೆ, ಅವಾಗ ಬೇಗ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಲಿಂಫೋಮಾ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಎಲ್ಲರಿಗೂ ಕೂಡ ಆಗೋದಿಲ್ಲ. ಇವಾಗ ಮೆಜಾರಿಟಿ ಕೇಸಸ್ ಇವ್ರು ನೋಡಿರೋ ಪ್ರಕಾರ 5,000 ಜನನ ಸರ್ವೆ ಮಾಡಿದಾರಲ್ಲ, ಅದರಲ್ಲಿ 21% ಜನ ಈ ಕ್ಯಾನ್ಸರ್ ಇಂದಾನೆ ಸತ್ತೋಗಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಕಂಪನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಮೋಟೋ G85 ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 ಇಂಚಸ್ POLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಲೈಟ್ ಆಗಿ ನಿಮಗೆ ಕರ್ವ್ ಡಿಸ್ಪ್ಲೇ ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಹತ್ತತ್ರ 18,000 ಇಟ್ಟಿದ್ದಾರೆ. 18,000 ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ಈ ಮೊಬೈಲ್ಗೆ. ಬೆಟರ್ ಇವರೊಂದು 16,000 17,000 ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಒಂದೊಂದು ಕಂಪನಿಯವರು ಒಂದೊಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 20,000 ಒಳಗಡೆ ನೋಡ್ಕೊಂಡ್ರೆ ನಿಮಗೆ ರೆಡ್ಮಿ 13 ಮೊಬೈಲ್ ಸಿಗುತ್ತೆ, ಲಾವಾ ಬ್ಲೇಜ್ X ಸಿಗುತ್ತೆ, ಮೋಟೋ G85 ಮೊಬೈಲ್ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು CMF ಫೋನ್ 1 ಇದಿಷ್ಟು ಮೊಬೈಲ್ಸ್ ಕೂಡ ಇದೆ. ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಇರುತ್ತೆ. ಪ್ರೈಸ್ ಎಲ್ಲ ನೋಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲೇ ಸಿಗುತ್ತೆ. ಯಾರಾದ್ರೂ ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಅಟ್ ಪ್ರೆಸೆಂಟ್ ಈ 4 ಮೊಬೈಲ್ ಇದೆ. ಈ 4ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಲಾವಾ ಕಂಪನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾವಾ ಬ್ಲೇಜ್ X ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ MOLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ MediaTek Dimensity 6300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಬೆಟರ್ ಪ್ರೊಸೆಸರ್ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ನೋಡಿದ್ರೆ 15,000 ಇಟ್ಟಿದ್ದಾರೆ. 15,000 ಕೊಟ್ಟು ಈ ಮೊಬೈಲ್ ತಗೋಬಹುದಾ ಅಂದ್ರೆ ಓಕೆ ಅಂತಾನೆ ಹೇಳ್ತೀನಿ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಪ್ರೊಸೆಸರ್ ಒಂದು ಇವರು 6 ಸೀರೀಸ್ ಅಲ್ಲಿ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಬೆಟರ್ ಇವರು MediaTek Dimensity 7 ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಪ್ರೊಸೆಸರ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಮೊಬೈಲ್ ಆಗ್ತಾ ಇತ್ತು. ಆದ್ರೂ ಕೂಡ ಈ ಒಂದು ಪ್ರೈಸ್ ರೇಂಜ್ ಗೆ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಕಂಪನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ರೆಡ್ಮಿ 13 ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.79 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ. 5030 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ನೋಡ್ಕೊಂಡ್ರೆ 6GB 128GB 14,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ₹1,000 ಕಮ್ಮಿ ಆಗುತ್ತೆ. ನಾವಾಗ ನಿಮಗೆ ಈ ಒಂದು ಮೊಬೈಲ್ 13,000ಕ್ಕೆ ಸಿಗುತ್ತೆ. 13,000ಕ್ಕೆ ಈ ಒಂದು ಮೊಬೈಲ್ ನ ತಗೋಬಹುದಾ ಅಂದ್ರೆ ನನಗೆ ಕೇಳಿದ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಅದೇ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ CMF ಮೊಬೈಲ್ ಸಿಗುತ್ತೆ. ಅದರಲ್ಲಿ ನಿಮಗೆ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನೋಡ್ಕೊಂಡ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಇರುತ್ತೆ. ಅದು ಬಂದ್ಬಿಟ್ಟು MediaTek ಅಲ್ಲಿ ಈಕ್ವಲ್ ಆಗಿ ನೋಡ್ಕೊಂಡ್ರೆ MediaTek Dimensity 6100 ಪ್ಲಸ್ ಅಂತ ಹೇಳಿ ಒಂದು ಪ್ರೊಸೆಸರ್ ಇದೆ, ಅದಕ್ಕೆ ಈಕ್ವಲ್ ಅಂತಾನೆ ಹೇಳ್ಬೋದು. ಈ ಪ್ರೊಸೆಸರ್ ಗೆ ಕಂಪೇರ್ ಮಾಡಿದ್ರೆ MediaTek Dimensity 7300 ತುಂಬಾ ಮಟ್ಟಿಗೆ ಅಡ್ವಾನ್ಸ್ ಇರುತ್ತೆ. ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ. ನೋಡಿ, ನಿಮಗೆ ರೆಡ್ಮಿ ಮೊಬೈಲ್ ಇಷ್ಟ ಆದ್ರೆ ರೆಡ್ಮಿ ತಗೊಳ್ಳಿ. ಇಲ್ಲ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದ್ರೆ ನಿಮಗೆ ಈ ಮೊಬೈಲ್ಗಿಂತ CMF ಮೊಬೈಲ್ ಇನ್ನ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.